ಅಡುತ್ತೈತೆ ಅಣ್ಣ. ಮಡಿವಾಳ ಮಡಿವಾಳ ಏನು ನಿನ್ನ ಮೂಗಿನ ಸೊಳ್ಳೆಯಿಂದ ಉದುರುತ್ತಾನ ನಾವು? ಅಲ್ಲ ಕಿವಿಯಿಂದ ಹೊಟ್ಟದ್ದ ಬಟ್ಟೆ ಒಗೆಯುವ ಅಲ್ಲ, ಬಟ್ಟೆ ಒಗೆಯುವವನು. ಯಾವಾಗಲೂ ಗೌರವ ಕೊಟ್ಟು ಗೌರವ ತಗೊಳ್ಬೇಕು. ಬಟ್ಟೆ ತೊಳೆಯುವವರು ನಾವು ನಮ್ಮತ್ತವರು ಬಂದಾಗ ಅಗಸನವರೇ, ರಜಕನವರೇ, ಮಡಿವಾಳರೇ, ರಜಕ ಅರೆ 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 ಅದು ಕೊಲ್ಲ ರಜಕರೇ 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 ಇನ್ನೊಂದು ಸ್ವಲ್ಪ ಎಂತ ಹೇಳ್ತಾರೆ ಮಡಿವಾಳನವರೇ, ಮಡಿವಾಳನವರೇ. ಹಾ, ಮತ್ತೆ ನಮ್ಮನ್ನೆಲ್ಲ ಕರೆಯುವ ಶೈಲಿಯಲ್ಲ ಉಂಟು. ರಜಕ ರಾವ್, ರಜಕ ರಾವ್ ವಸ್ತು ಕೇಳು. ರಾವ್ ಅಂತ ಕೇಳಿದ್ರು ನಿಮ್ಮವರಿಗೂ ರಾವ್ ಅಂತ ಮತ್ತೆ ಓ ಹಿರಿತಲೆಯವರೆಲ್ಲ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ನೀನು ಸೇರಿಸಿಕೊಂಡಿದ್ದೀಯ. ರಾವ್ ಹಾಗೆ ಹಾಗೆ ತೊಂದರೆ ಇಲ್ಲ. ಮತ್ತೆ ರಾವ್ ಗಿಡದ್ರಿಂದ ರಾವ್ ಅಂತ ಕರೀತಾರೆ. ಯಾವ ರಜಕ ನೀನು? ರಾಜ ರಜಕ. ರಾಜ ರಜಕ. ಅಲ್ಲಿ ಕಾಣ್ತಾ ಇರೋದು ಬಟ್ಟೆ ಯಾರದ್ದು? ನಮ್ಮ ಮಹಾರಾಜರ ಬಟ್ಟೆ, ಮಹಾರಾಜರು. ಕಂಸ ಮಹಾರಾಜರ ಬಟ್ಟೆ. ಓಹೋ ಕಂಸ ಮಹಾರಾಜರ ಬಟ್ಟೆ. ಅರಿಯಯ್ಯ, ಓ ಅರಿಯಯ್ಯ. ನೀವು ಗೊತ್ತಿದ್ದ ವಿಷಯ ಎಂತದ್ದು? ಮೊದಲೇ ನಾನು ಅದೇ ಕೆಲಸ ಮಾಡ್ತೇನೆ. ಅರಿಯುದು ನಾನು ಮೇಲ್ಕೈ, ಕೆಲಸ ಯಾರು? ಭಾಗವತ ಆವಾಗ ಈಗಲ್ಲ ಇಬ್ರು ಸೇರಿ ಕರೀತಾ ಇದ್ದರು. ಅಳಿಯುವಾಗ ಮರದ ಮೇಲೆ ಒಂದು ರೇಖೆ ಹಾಕ್ತೇವೆ ನಾವು. ಅದು ಸರಿಯಾಗಿ ಹೋಗ್ಬೇಕು ಅಂತ, ನಿರ್ದಿಷ್ಟವಾಗಿ ತಲುಪಬೇಕು ಅಂತ. ಸರಳ ರೇಖೆ. ಹೌದು, ಈಗ ರೇಖೆ ಹಿಡ್ಕೊಂಡು ಅರಿಯುತ್ತಾ ಇದ್ದದ್ದು. ಅಷ್ಟೊತ್ತಿಗೆ ವನಪಾಲಕರು ಬಂದರು. ವನಪಾಲಕರು. ಹೌದು, ನನ್ನನ್ನು ಹಿಡ್ಕೊಂಡು ಸರಿ ನಾಲ್ಕು ಕೊಟ್ಟು ನಮ್ಮ ಸ್ವಲ್ಪ ಅಡಿಗೆ ಪ್ರಸಂಗ ಹೇಳ್ತಾ ಇದ್ದೇವೆ. ಅವರು ಭಾಗವತ ಹಿಡ್ಕೊಂಡು ಹೌದು, ಯಾರೋ ಭಾಗವತ ಭಾಗವತ ನೀವಲ್ಲ ಇಂಥ ಕೆಲಸಕ್ಕೆ ಬರಬಾರದು ಅಂತ ಅವ್ರಿಗೆ ಇಷ್ಟ ಇದ್ದದ್ದೇ ಒಂದು 5,000 ಕೊಟ್ಟು ಮನೆ ಹೋಗಿ ತಗೊಂಡೋಗಿ ಕತ್ಲೆ ಕೋಣೆ ಹಾಕಿದ್ರು. ಕತ್ಲೆ ಕೋಣೆಗೆ ಹಾಕಿ ಹಾಕಿದ ಒಂದು ಕ್ರಮ ಎಂತದ್ದು ತಿನ್ನಲಿಕ್ಕೆ ಕುಡಿಲಿಕ್ಕೆ ಅವರೇ ವ್ಯವಸ್ಥೆ ಮಾಡ್ಕೋಬೇಕು ಅಂತಕ್ಕೆ. ಅವಾಗ ಒಂದು 4 ವರ್ಷ ತಿನ್ನಲಿಕ್ಕೆ ಕುಡಿಲಿಕ್ಕೆ ಎಲ್ಲ ತಂದು ಕೊಟ್ಟು ಅವ್ರು ಸಂಬಳ ಸಾಕಾಗಲಿಲ್ಲ. ಆಮೇಲೆ ನನ್ನ ಹೊಟ್ಟೆ ಹೋಗ್ಲಿಕ್ಕೆ ಯಾರತ್ರ ದುಡ್ಡ ತಗೊಳ್ತಾ ಇದ್ರು. ಅವ್ರು ಸಿಕ್ಕಲಿಕ್ಕೆ ಅವ್ರ ಕೆಲಸ ಹೋಯ್ತು. ಕೆಲಸ ಹೋದ್ಮೇಲೆ ಒಳಗೆ ಬಂದ ಒಂದೇ ಮಾತು ಹೇಳಿದ್ರು, ಏನು ಕೊನೆ ಹಿಡಿದಾರೆ ನಿಮ್ದು ಒಂದು ಸಾವಾಸ. ಹಂಗೆ ಹೇಳ್ತವ್ರು, ನಿಮ್ದು ಒಂದು ಸಾವಾಸ ಬೇಡ, ನಿಮ್ಗ ಈ ದರಿದ್ರ ಮುಖ ನೋಡಿ ನನ್ನ ಹೆಂಡತಿ ಮಕ್ಕಳ ಹೊಟ್ಟೆ ಮೇಲೆ ಕಣ್ಣೀರು ಬಟ್ಟಿಗೆ ಇತ್ತು ನೀವು ಅವಶ್ಯಕುಲದ ಮುದ್ದೆಯಿಂದ ಆಡಿದ್ರಿ. ಹೌದು, ಆವಾಗ ನಾನು ಅವತ್ತೇ ಅರಿವು ಕೆಲಸ ಬಿಟ್ಟವ. ಇವತ್ತಿನವರೆಗೆ ಅವರಿಗೆ ತಲೆ ಹಚ್ಚಿ ಮಲಗಲಿಲ್ಲ. ಯಾರು ಹೇಳ್ತೀನಿ ಅರಿತಿಗೆ ಮೊದಲೇ ನಮ್ಮನೆ ಮರ್ಯಾದೆ ತಕ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀಯಲ್ಲ. ಅದೇನು ವಿಷಯ? ನಾವು ಹೇಳಿದ್ದ ಹಾಗಲ್ಲ. ಮತ್ತೆ ನೀನು ಮಾಡಿದ ಘನಕಾರ್ಯದ ಕುರಿತು ನೆನಪು ಮಾಡಿ ಹೊರಟದಲ್ಲ. ಮತ್ತೆ ಅರಿಯಯ್ಯ ಅಂದ್ರೆ ತಿಳಿಯಯ್ಯ, ನಿನಗೊತ್ತಿಲ್ವಾ ಅಂತ. ಒಂದೇ ಮಾತಾಡ್ತಿದ್ದೆ ನೋಡಿದ್ದಾರೆ ಅಲ್ಲ ಇದು ಕಂಸರಾಯ ಇಲ್ಲಿನ ಅಧಿಕಾರಿ. ಹೌದು, ಅವನಿಗೆ ಬಹಳ ಹತ್ತಿರದವರು. ಅಂದ್ರೆ ಇಲ್ಲಿ ಬಂದಿಲ್ಲ ಸಂಬಂಧದಲ್ಲಿ ಅಳಿಯಂದಿರು ನಾವಿಬ್ರು. ಈಗ ಅಳಿಯಂದಿರು ಅಂದ್ರೆ ಒಂದೇ ಅಕ್ಕನ ಮಕ್ಕಳಾಗಿರ್ಬೇಕು, ಇಲ್ಲ ತಂಗಿ ಮಕ್ಕಳಾಗಿರ್ಬೇಕು, ಇಲ್ಲ ಹೆಣ್ಣುಕೊಟ್ಟಳಿ ಎಂದಿರಾಗಿರ್ಬೇಕು. ನಿಮ್ದು ಯಾವ ಒತ್ತಿಗೆ ಸಂಬಂಧ? ತಂಗಿ ಮಕ್ಕಳು. ತಂಗಿ ಮಕ್ಕಳು ತಂಗಿಯ ಅಲ್ಲ, ಅವರಿಗಿರುವುದು ಒಬ್ಬಳೇ ತಂಗಿ. ಅವಳ ಕಥೆ ನಮ್ಗೆ ಗೊತ್ತು. ಏನು ಹುಟ್ಟಲ್ಲಿ ಮತ್ತೆ ಯಾರಾದ್ರೂ ಬೇರೆ ತಂಗಿ ಇದ್ರೆ ನಿನಗೆ ಕತೆ ಗೊತ್ತಿದೆಯಲ್ಲ. ಹೌದು, ಅದೇ ತಂಗಿ. ಅದೇ ತಂಗಿ ಅಂದ್ರೆ ಯಾವ ತಂಗಿ? ದೇವಕಿ. ದೇವಕಿ ದೇವಕಿಯ ಮಕ್ಕಳ. ಅಲ್ಲಿ ಎಂತ ಮನೆ ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳಿದ್ರೆ ಹಸಿ ಗಾಡಿ ಹೊರಡಿದ್ದಾಗಿರ್ಬೇಕು. ಸುಳ್ಳು ಹೇಳಿ ಗೊತ್ತಿದ್ರೆ ನನ್ನ ಹತ್ರ ಕೇಳಿ ತಿಳ್ಕೊಳ್ಬೇಕು. ಸ್ವಲ್ಪ ಅಭ್ಯಾಸ ಆಯ್ತು. ಈಗ ಪಕ್ಕದಲ್ಲಿ ಇದ್ದಲ್ಲ ಅಂದ್ರೆ ನಾನೇ ಸುಳ್ಳು ಹೇಳೋ ಅಂತ ಆಗಲ್ಲ. ಸುಳ್ಳು ಹೇಳಿದ್ರೆ ಹಾಗಿರ್ಬೇಕು. ಈಗ ನೀವು ತಂಗಿ ಮಕ್ಕಳು ಅಂದ್ರೆ ಯಾವ ತಂಗಿ ಮಕ್ಕಳು ಅಂತ ಹೇಳೋ? ದೇವಕಿ ಮಕ್ಕಳು ಅಂದ್ರೆ ಏನು? ದೇವಕಿ ಮಕ್ಕಳ ಕಥೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಯಾವ ಕಥೆ ಗೊತ್ತಿಲ್ಲ? ಎಲ್ಲ ಗೊತ್ತುಂಟು ಅಂದ್ರೆ ನೀವೇ ಹೇಳುತ್ತೆ. ದೇವಕಿ ದೇವಕಿಯ
ಏಳನೆಯವ ಅವನೇ ಬಲರಾಮ. ಬಲರಾಮ ಎಂತ ಈ ನಡೆ ಸರಿ ಇಲ್ವಾ? ಸರಿ ಇರುವ ಕಾರಣಕ್ಕಾಗಿ ಬಲರಾಮ ಅಂತ ಹೆಸರು. ನೀನು ಎಂಟರ ಗಂಡು ಕೃಷ್ಣ. ಓ ಉಷ್ಣ ಅಂದ್ರೆ ನೀನೇ? ಕೃಷ್ಣ. ಉಷ್ಣ ಕಷ್ಟ ಆದ್ರೆ ಹೇಳುದು ಬೇಡ. ನಾನೇ ಯಾಕೆ ಬಂದ್ರಿ? ನೋಡು ಇನ್ನೊಂದು ಹೌದಾ? ನೋಡು ಊರೇ ನಿಂತ್ಕೊಳ್ಳಿ. ಹೌದಾ? ನಿಮ್ಮ ಊರಲ್ಲಿ ಒಂದು ಹೊಳೆ, ಹಳ್ಳ, ತೋಡು, ಬೇಡವನ್ನು ಮಂಡ ಎಂತಲೇ ಇಲ್ಲೇನೋ? ಹೊಳೆ ಉಂಟು, ಹಾ ಹಳ್ಳ ಉಂಟು, ಹಾ ತೋಡು ಉಂಟು, ಹಾ ನೀರು ಹೇಳಿದ ಹಾಗೆ ಹೊಂಡು ಉಂಟು. ಎಲ್ಲ ಇದ್ದ ಮೇಲೆ ಹೊಟ್ಟೆ ನೀರು ಹಾಕಲಿಕ್ಕೆ ಕೈಗೆ ಅಂತ ಪುಷ್ಕವಾಗುವನ ನಿಮ್ಗೆ? ಅಲ್ಲ ಕೈ ಮಣ್ಣು ಹಾಕಿತ್ತು ನಿಮ್ಗೆ? ರಜಕ, ಓ ಕಲ್ಲು ನೀರು ಎಲ್ಲ ವ್ಯವಸ್ಥೆ ಇರುವಂತ ಆ ಸಂದರ್ಭದಲ್ಲಿ ನಿನ್ನ ಹಾಗಿನ ಮಡಿವಾಳ ಪೋರ ಒಬ್ಬ ಸಿಗಲಿಲ್ಲ. ಮುಡಿವ ಪೋರ ಬಾಯಿ ಬಂದಿದ್ದೆಲ್ಲ ಮಾತಾಡ್ತಾರೆ. ಇದ್ದದ್ದನ್ನೇ ಹೇಳುವುದು. ಏನ ಈಗೇನು ಸಮಸ್ಯೆ ಇಲ್ಲ. ಹಾ ಆ ಮಡಿ ವಸನವನ್ನು ಕೊಟ್ಟು ಇದನ್ನೊಂದು ಮಡಿ ಮಾಡ್ಕೊಂಡು ಬಾ. ಮಾತಾಡ್ಲಿಕ್ಕೆ ಒಂದು ರೀತಿ ನೀತಿ ಅಂತ ಬೇಕು, ಮಾತಿಗೊಂದು ಮುಖ ಅಂತ ಬೇಕು. ಏನು ಮಹಾರಾಜರಿಗೆ ತಂಗಿ ಮಕ್ಕಳು ಕತೆ, ನಿಮ್ಮ ಕತೆ ಎಲ್ಲ ಒಪ್ಲಿಕ್ಕೆ ನಾ ಎಂತ ಮಳ್ಳ ಅಂತ ತಿಳ್ಕೊಂಡ್ರೆ ನೀವು? ಆ ಬಟ್ಟೆಯನ್ನು ಮಹಾರಾಜರು ಮಾತ್ರ ತೊಡುವುದು. ಆ ಬಟ್ಟೆಯನ್ನು ನೀವು ಹಾಕೊಂಡ್ರೆ ಹೇಗಾಗ್ತದೆ? ದೊಡ್ಡ ಅಂಡೆವರೆಗೆ ಸಣ್ಣ ತೊಂದರೆಕಾಯಿ ಹಾಕಿದಾಗ್ತದೆ. ಅಲಂಕಾರಕ್ಕಾಗಿ ಬೇಡ. ನಾವು ತೋರುವುದಲ್ಲ, ಓಡಿಚಿರುವಾಗಿ ಹೆಕ್ಕಳ ಹಾಕಬೇಕಾಗ್ತದೆ. ಮಾನ ಮುಚ್ಚುವುದಕ್ಕಾಗಿ ಆ ಬಟ್ಟೆ ಬೇಕು ಎಂದಾಡಿದ್ದೇವೆ. ಅಲಂಕಾರಕ್ಕೆ ಬೇಕಾಗಿಲ್ಲ ನಮ್ಗೆ. ಬಟ್ಟೆ ಎಲ್ಲ ಕೊಡ್ಲಿಕ್ಕಾಗುದಿಲ್ಲ. ನಿಮ್ಮ ಹತ್ರ ಎಲ್ಲ ನಾವು ಮಾತಾಡುದಲ್ಲ, ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದ್ದೆ ತಪ್ಪು. ನಾನು ತಪ್ಪು ಮಾತಾಡಿದ್ದೆ ತಪ್ಪು. ತಪ್ಪಲ್ಲ, ಮಕ್ಕಳ ಮನೆ ಹತ್ರ ಮಾತಾಡಬಾರ್ದು. ಆದ್ರಿಂದ ನನ್ನ ದಾರಿ ನಂಗೆ, ನಿಮ್ಮ ದಾರಿ ನಿಮಗೆ. ಏನು ಮಕ್ಕಳು ಸಮ, ಮತ್ತೊಂದು ಸಮ. ಸರಿ, ವಾಕ್ಯ ಪೂರ್ಣ ಮಾಡಿದೆ. ಸೀತೆ. ಮಕ್ಕಳು ಸಮ, ಹಾ ಮತ್ತೊಂದು ಸಮ. ಹೌದು. ಈ ಮತ್ತೊಂದು ಯಾವುದು? ಹಕ್ಕಳ ಹುಡುಗ ಸಮ ಅಂದೆ ಎಲ್ಲ ಹೇಳ್ತಾ ಇದೆ. ಹಾ ಹೌದಾ? ಯಾರದ್ದು? ನಿಂದು? ಏನಾಯ್ತು? ಹೇಗೆ ಎಂತ ದೃಷ್ಟಿ ಅಂತ ಪಟ್ಟಿ ಬರ್ತಾರೆ. ಮಕ್ಕಳ ಮನೆ ನೆನಪಾಗ್ಬಿಟ್ಟು ನಿಮ್ಗೆಲ್ವಾ? ಮನೆಗೆ ಹೋಗ್ಬೇಕು ಅಂತ